ನಮಸ್ತೆ ಎಲ್ಲರಿಗೂ ಸಹಿತ ಗುಡ್ ಮಾರ್ನಿಂಗ್ ವೆಸ್ಟೀಜ. ನನ್ನ ಹೆಸರು ಶಾರದಾ ನಾವಿ ಅಂತೇಳಿ ಬಿಜಾಪುರದಿಂದ ಮಾತಾಡ್ತಾ ಇರೋದು. ಸೊ ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಸ್ಪಿರುಲಿನಾ ಬಗ್ಗೆ ಮಾತಾಡ್ಲತ್ತೀನಿ. ಸೊ ಇದನ್ನು ಮಾತಾಡೋದಕ್ಕಿಂತ ಮುಂಚೆ ನಾನು ಒಂದು ವಿಷಯನ ಕನ್ಫರ್ಮ್ ಮಾಡ್ತೀನಿ. ಅದು ಯಾವುದಂತಂದ್ರೆ, ಈಗ ನಾವು ಹೆಲ್ದಿಯಾಗಿರಬೇಕು ಅಂತಂದ್ರೆ, ಹೆಲ್ದಿ ಆಗೈತಂದ್ರೆ ಆರೋಗ್ಯವಂತರಾಗಿ ಇರಬೇಕು ಅಂತಂದ್ರೆ ನಮಗೆ ಒಬ್ಬ ವ್ಯಕ್ತಿ ಮನುಷ್ಯನ ಶಕ್ತಿಗೆ ಬಾಡಿಗೆ ಏನೇನು ಬೇಕಂತಂದ್ರೆ 4 ಥರದ ಕಾಳು, 4 ಥರದ ಹಣ್ಣು, 4 ಥರದ ತರಕಾರಿ, ಅರ್ಧ ಲೀಟ್ರ್ ಹಾಲು, 2 ಕೋಳಿ ಮೊಟ್ಟೆ, ಸೊ 6 ಲೀಟ್ರ್ ನೀರು, ಆಮೇಲೆ ಚಪಾತಿ, ರೊಟ್ಟಿ, ಬೆಣ್ಣೆ, ತುಪ್ಪ, ಹಾಲು, ಮೊಸರು, ಇದು ಎಲ್ಲನೂ ಬೇಕು. ಸೊ ಇದು ಎಲ್ಲನೂ ಬೇಕಂತಂದ್ರೆ ಇದು ಎಲ್ಲನೂ ಸಹಿತ ಒಂದೇ ದಿನದಲ್ಲಿ ನಾವು ತಿನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಯಾಕೆ ಸಾಧ್ಯ ಆಗೋದಿಲ್ಲ ಅಂತಂದ್ರೆ, ಒಂದು ಸಲ ನಾವು ತಂದ್ರೂ ಬೈ ಚಾನ್ಸ್ ತಂದ್ರೂ ಸಹಿತ ಈಗಿನ ಇದ್ರೊಳಗಂತಂದ್ರು ಎಲ್ಲ ಕಾಸ್ಟ್ಲಿ ಅದಾವೆ. ತಂದು ಇಟ್ಟರೂ ಸಹಿತ ನಾವು ಒನ್ ಟೈಮ್ನೊಳಗೆ ಇದೆಲ್ಲನೂ ಸಹಿತ ನಾವು ತಿನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದು ಸಾಧ್ಯ ಯಾಕೆ ಆಗೋದಿಲ್ಲ ಅಂತಂದ್ರೆ, ಮನುಷ್ಯನಿಗೆ ಸೊ ಒಂದು ಸಲ ನಾವು ತಿನ್ಬೇಕಂತಂದ್ರೆ 1 ಅಥವಾ 2 ರೊಟ್ಟಿ ಈಗಿನ ಸದ್ಯಕ್ಕಿನ ಪರಿಸ್ಥಿತಿ ಒಳಗೆ ಅಷ್ಟೇ ತಿಂತಾರೆ ಎಲ್ಲರೂ. ನಾವಂತೂ ಅಷ್ಟೇ